ಇವತ್ತಿನ ಬೆಳಿಗ್ಗೆ
ಮುಖಾಂತರ ಶಾಲೆಯಲ್ಲಿ ಶಿಕ್ಷಕರಿಗಿರ್ಬೋದು, ಮಕ್ಕಳಿಗಿರ್ಬೋದು ಮತ್ತು ಪೋಷಕರಿಗೆ ಈ ಮೂವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿವೆ. ಮತ್ತೆ ಆ ಶಾಲೆಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಮಾಹಿತಿಗಳಿವೆ. ಎಲ್ಲವನ್ನು ಅವರಿಂದ ಕೇಳಿ ಅದನ್ನು ಮೌಖಿಕವಾಗಿ ಕೇಳಿ ಅದನ್ನು ದಾಖಲಿಸಿಕೊಂಡು ಮತ್ತೆ ಆ ವರದಿ ತಯಾರು ಮಾಡಿಕೊಂಡು ಅದು ಅಂತಿಮ ವರದಿ ಅಲ್ಲ. ನಾವೇನೋ ಆ 3 ದಿನಗಳಲ್ಲಿ ನಮಗೆ ನೇರವಾಗಿ ಕೈಗೊಂಡಂತ ವರದಿಯನ್ನು ತಯಾರು ಮಾಡ್ತೇವೆ, ಅದು ಅಂತಿಮ ಅಲ್ಲ, ಅದು ಕರಡು ವರದಿ ಪ್ರತಿ. ಮತ್ತೆ ಪೋಷಕರನ್ನು ಕರೆದು ಆ ಸಭೆಯನ್ನು ಆಯೋಜನೆ ಮಾಡಿ ಎಲ್ಲ ವಿಚಾರಗಳನ್ನು ಮಂಡಿಸಿ ಮತ್ತೆ ಅವರಿಗೆ ಒಂದು ಅದರಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅದಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಂಡು ಅಂತಿಮವಾಗಿ ಅವರನ್ನು ಅನುಮೋದನೆ ಮಾಡಿಕೊಂಡು ಆ ವರದಿಯನ್ನು ದಿನಾಂಕದಲ್ಲಿ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಒಂದು ಪ್ರಯತ್ನ. ಸೊ ಅದು ಈ ಒಂದು 4 ವರ್ಷಗಳ ಹಿನ್ನೆಲೆ. ಸೊ ನಿಮಗೆ ಗೊತ್ತಿದೆ ಅನ್ನೋ ಒಂದು ವಿಚಾರಕ್ಕೆ ಇದೆಲ್ಲವನ್ನು ಪ್ರಸಾರ ಮಾಡ್ತೇವೆ. ಸೊ ಇವತ್ತಿನ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮಲ್ಲೇ ಒಬ್ಬರಾಗಿರುವಂತಹ ಶ್ರೀಯುತ ಶಶಿ ಅವರೇ ಈ ಒಂದು ಶಾಲೆಯ ಚಾಲಕರ ನಿರ್ಸರಿ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, 24 ವರ್ಷಗಳ ಗೌರವಾನ್ವಿತ ಸದಸ್ಯರೇ, ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವರ್ಗದವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಕ್ಕಳ ಪೋಷಕರು. ಬಹುಶಃ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಯೋಜನೆ ಹೊಸದಾಗಿ ಬಂದಿರುವಂಥದ್ದಲ್ಲ. ಈ ಹಿಂದೆ ಜಾತಿಯಲ್ಲಿ ಇದ್ದಂತಹ ಯೋಜನೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಎಲ್ಲ ಹೆಸರಿನಿಂದ ಈ ಯೋಜನೆಯನ್ನು ತೆಗೆದುಕೊಳ್ತಾ ಇದ್ರು. ಆದರೆ 2018ರ ನಂತರ ಇದಕ್ಕೊಂದು ಸಮಗ್ರವಾದ ರೂಪವನ್ನು ಹಲವಾರು ಬದಲಾವಣೆಗಳನ್ನು ತಂದು ಸೊ ಮತ್ತೆ ಇವತ್ತಿಗೂ ಕೂಡ ಇದು ಚಾಲನೆಯಲ್ಲಿ ಇರುವಂತಹ ಒಂದು ಯೋಜನೆ. ಸೊ ಇದರ ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತಹ ಮಕ್ಕಳು ಇದರ ಫಲಾನುಭವಿಗಳು. ಸೊ ಇವರಿಗೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗುವಂತಹ ಎಲ್ಲ ಮಕ್ಕಳಿಗೆ ಸಮಾನವಾದ ಶಿಕ್ಷಣ ಸಿಗಬೇಕು. ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯವಿಲ್ಲದೆ, ಜಾತಿ ಇಲ್ಲದೆ ಅವರಿಗೆ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು. ಆ ಮೂಲಕ ಸಮಾನವಾದ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸಿಗುವುದು ಕೂಡ ಮುಖ್ಯವಾದ ಉದ್ದೇಶ. ಸೊ ಇಲ್ಲಿ ಈ ಗುಣಮಟ್ಟದ ಶಿಕ್ಷಣ ಯಾವ ಥರ ಅಂತ ಹೇಳಿದ್ರೆ ಆ ಗುಣಮಟ್ಟದ ಶಿಕ್ಷಣ ಮುಖಾಂತರ ಮಕ್ಕಳು ಮುಂದೆ ಅವರ ಫಲಿತಾಂಶದಲ್ಲಿ ಹೆಚ್ಚಳ ಕಂಡುಕೊಂಡು ಅವರು ಕಲಿತ ಶಾಲೆಗಳಿಗೆ ಕೂಡ ಒಂದು ಹೆಸರು ತರುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಹೆಸರುಕೊಂಡಿರುವಂತಹ ಒಂದು ಅಂಶ. ಸೊ ಹಾಗಾಗಿ ಸೊ ಇದರಲ್ಲಿ ಅದರೊಟ್ಟಿಗೆ ಯಾವ ರೀತಿ ವಿಕಲಚೇತನರಿದ್ದಾರೆ ಸೊ ಅವರಿಗೂ ಕೂಡ ಒಂದು ಏನು ತರಬೇತಿ ಪಡೆದಂತಹ ಶಿಕ್ಷಕರಿಂದ ಅವರಿಗೂ ಕೂಡ ಶಿಕ್ಷಣವನ್ನು ಕೊಡಲಾಗಬೇಕು. ಸೊ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಶಿಕ್ಷಣದ ಒಂದು ವಿಧಿಯನ್ನು ರೂಪಿಸಿಕೊಂಡು ಈ ಯೋಜನೆ ಜಾರಿಗೆ ಮಾಡಬೇಕು. ಸೊ ಇಲ್ಲಿ ಹಂತ ಹಂತವಾಗಿ ಮಕ್ಕಳಿಗೆ ಏನು ಶಿಕ್ಷಣ ಸಿಗ್ತಾ ಇದೆ, ಪ್ರಾಥಮಿಕ ಹಂತ ಇರ್ಬೋದು, ಪ್ರೌಢಶಾಲಾ ಶಿಕ್ಷಣ ಅಥವಾ ಪದವಿಪೂರ್ವ ಶಿಕ್ಷಣ ಅಂತ ಇರ್ಬೋದು. ಸೊ ಈ ಎಲ್ಲ ಹಂತ ಹಂತಗಳಲ್ಲಿ ಮಕ್ಕಳು ಅವರಲ್ಲಿರತಕ್ಕಂತಹ ವಿಶೇಷ ಆಸಕ್ತಿಗಳನ್ನು ಹೊರತಂದು ಮುಂದೆ ಆ ಒಂದು ಆಸಕ್ತಿಗಳ ಮುಂದೆ ಅವರ ವೃತ್ತಿ ಜೀವನಕ್ಕೂ ಕೂಡ ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ ಅವರಿಗೆ ಆ ಥರದ ಒಂದು ಉದ್ಯೋಗ ಸಿಗಬೇಕು, ಅದು ಈ ಒಂದು ಶಿಕ್ಷಣದ ಹಂತದಲ್ಲಿ ಅವರಿಗೆ ಸಿಗುವಂತಹ ವಿನ್ಯಾಸಗೊಳಿಸಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಏನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮಗೆ ಏನು ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಅವರು 12ನೇ ತರಗತಿ ಪಾಸಾಗಿ ಹೊರಗಡೆ ಬಂದಾಗ ಅಲ್ಲಿ ಅವರಿಗೆ ನಿಜವಾಗಲೂ ಅವರ ವೃತ್ತಿ ಜೀವನಕ್ಕೆ ಏನು ಪ್ರವೇಶ ಪರೀಕ್ಷೆಗಳನ್ನು ಬರೆದು ಅವರ ವೃತ್ತಿ ಜೀವನ ಅಲ್ಲಿ ಆರಂಭ ಆಗುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಲ್ಲಿ ಕೂಡ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತಾ ಇರ್ತಾರೆ. ಈ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯಲ್ಲಿ ಮಕ್ಕಳು ನಮ್ಮ ಅದರಲ್ಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮಕ್ಕಳು ಕೂಡ ಆ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಹಿಂದೆ ಬೀಳಬಾರ್ದು, ಅವರು ಕೂಡ ನಿಮಗೆ ಸರಿ ಸಮಾನರಾಗಿ ನಿಲ್ಲಬೇಕು. ಸೊ ಅವರು ಕೂಡ ಮುಂದೆ ಅವರ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರವೇಶ ಪರೀಕ್ಷೆಗಳನ್ನು ಬರೆದು ಮುಂದೆ ಒಳ್ಳೆಯ ಒಂದು ಕೃಷಿಯನ್ನು ಅಲಂಕರಿಸುವಂಥ ಆರ್ಥಿಕತೆಯಲ್ಲಿ ಇದಕ್ಕೆಲ್ಲ ಒಂದುಕೊಂಡು ಈ ಒಂದು ಯೋಜನೆಯನ್ನು ಚಾಲನೆ
ಮಾಡಿದಾಗ ಮಾತ್ರ ಅದು ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋದು ಇದರಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ವಿಚಾರ. ಸೊ ಹಾಗಾಗಿ ಏನೇನು ಕೂಡ ಶಾಲೆಯಲ್ಲಿ ಏನೇನು ನಡೆದ್ರು ಅದು ಮಕ್ಕಳ ಪೋಷಕರ ಒಬ್ಬರಿಗೆ ಬರಬೇಕು. ಸೊ ಮುಂದೆ ಆ ಪೋಷಕರು ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡು ಮತ್ತೆ ಶಾಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರ ಟಚ್ಚಲ್ಲಿ ಇರಬೇಕೆಂಬ ನಿಟ್ಟಿನಲ್ಲಿ ಎಲ್ಲವನ್ನು ಈಗ ಚಾಲನೆಗೆ ಕೊಟ್ಟು ಬಳಕೆಯಲ್ಲಿ ಇರುವಂಥದ್ದು. ಹಾಗಾಗಿ ನಾವು ಮುಂದಿನ ದಿನ ಈ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ ಸಂದರ್ಭದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಾಗಿ ಸರ್ಕಾರದಿಂದ ಅನುದಾನಗಳು ಬಿಡುಗಡೆ ಆಗುತ್ತೆ. ಅನುದಾನಗಳು ಯಾವ ರೀತಿ ಖರ್ಚಾಗಿವೆ, ಸೊ ಅದಕ್ಕೆ ಸಂಬಂಧಪಟ್ಟ ಬಿಲ್ಸ್ ಮತ್ತು ವೋಚರ್ಗಳು ಸಮರ್ಪಕವಾಗಿದೆಯಾ ಮತ್ತು ಏನೆಲ್ಲ ವಹಿಗಳನ್ನು ನಿರ್ವಹಿಸಬೇಕೆಲ್ಲವನ್ನು ಪರಿಶೀಲನೆ ಮಾಡ್ತೇವೆ. ಸೊ ಮತ್ತೆ ಶಾಲೆ ತರಗತಿಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳ ಒಂದು ಬುದ್ಧಿಮತ್ತೆ ಅಂದರೆ ಪಠ್ಯದ ವಿಚಾರ ಹೊರತುಪಡಿಸಿ ಪಠ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರು ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ. ಆದರೆ ಸೊ ಮಕ್ಕಳನ್ನು ಒಂದು ಅವರ ಬುದ್ಧಿಮತ್ತೆಯನ್ನು ಪರಿಶೀಲಿಸುವಂಥ ಒಂದು ಚಿಕ್ಕ ಪ್ರಯತ್ನ ಕೂಡ ನಾವು ಅಲ್ಲಿ ಮಾಡ್ತೇವೆ. ಸೊ ಎರಡನೇ ದಿನವಾಗಿ ಮಕ್ಕಳ ಪೋಷಕರ ಮನೆ ಭೇಟಿ ಮಾಡುವಂಥದ್ದು. ಸೊ ಶಾಲೆಯಲ್ಲಿ ಆಗ್ತಕ್ಕಂಥ ಎಷ್ಟೊಂದು ವಿಚಾರಗಳು ಮಕ್ಕಳ ಪೋಷಕರಿಗೆ ಅರಿವಿಗೆ ಬಂದಿದೆ. ಸೊ ಏನೆಲ್ಲ ಅಂಶಗಳಿವೆ ಎಲ್ಲವನ್ನು ಮಕ್ಕಳ ಪೋಷಕರು ಅರಿತಿದ್ದಾರೆ. ಎಲ್ಲವನ್ನು ನಾವು ಅವರಿಂದ ಮೌಖಿಕವಾಗಿ ಅವರಿಗೆ ಕೇಳಿ ಅವರಿಂದ ಒಂದು ಮಾಹಿತಿಗಳನ್ನು ಕಲೆ ಮಾಡುವುದು. ಮೂರನೇ ದಿನ ಆ ಪೋಷಕರ ಸಭೆ ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಇವೆಲ್ಲ ವರದಿಗಳ ಬಗ್ಗೆ ಒಂದು ಚರ್ಚೆಗಳನ್ನು ನಡೆಸುವಂಥದ್ದು ಇದು ಈ ಸಭೆಯ ಮುಖ್ಯ ಉದ್ದೇಶ. ಸೊ ಇಲ್ಲಿ ಒಂದು ಗಮನಿಸಬೇಕು, ಸರ್ಕಾರ ಈ ಒಂದು ಹಂತದಲ್ಲಿ ಮಕ್ಕಳಿಗೆ ತುಂಬಾ ಖರ್ಚು ಮಾಡಿದ್ದಾರೆ. ಸೊ ಅದು ಮಕ್ಕಳಿಗೆ ಶಾಲೆಗೆ ಬರಬೇಕು, ಹಾಲು ಕೊಡುವಂಥದ್ದು ಇರ್ಬೋದು, ಮಕ್ಕಳ ಬಿಸಿಯಿಂದ ಸೊ ಅವರಿಗೆ ಪಠ್ಯ ಪುಸ್ತಕದ ನೀಡುವಂಥದ್ದು ಮತ್ತು ಸಂವಾದ ನೀಡುವಂಥದ್ದು, ಹೀಗಾಗಿ ತುಂಬಾ ಅದು ಖರ್ಚು ಮಾಡ್ತಾ ಇದೆ. ಆದರೆ ಇದಕ್ಕೆ ಬದಲಾಗಿ ಸರ್ಕಾರ ಏನು ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತುಕೊಂಡು ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡು ಒಂದು ಒಳ್ಳೆಯ ವಿದ್ಯೆಯನ್ನು ಕಲಿಸಿಕೊಂಡು ಅವರು ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ಕಂಟಕ ಆಗದೆ ಅವರ ಬದುಕನ್ನು
ಕಡಿಮೆ ಆಗ್ತದೆ. ಕೆಲವೊಂದು ಕಡೆ ಇದಕ್ಕೆ ವಿಚಿತ್ರವಾದ ಅಂಶ ಏನಂತಂದ್ರೆ ಶಾಲೆಗಳಲ್ಲಿ ಮಕ್ಕಳು ತುಂಬಿ ತುಳುಕ್ತಾ ಇದ್ದಾರೆ, ಆದ್ರೆ ಅವರಿಗೆ ಸರಿಯಾದ ಕನ್ನಡಗಳಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಒಂದು ಕಡೆ. ಆದ್ರೆ ಸಭೆಗಳಲ್ಲಿ ಮಕ್ಕಳ ಪೋಷಕರ ಒಂದು ಬೇಡಿಕೆಗಳು ಅದು ಕೂಡ ಬಹಳಷ್ಟು ವಿಭಿನ್ನ ರೀತಿಯಲ್ಲಿ ಬರ್ತಾ ಇದೆ. ಸೊ ಶಾಲೆಗಳ ಬಗ್ಗೆ ಹೇಳಬೇಕು ಹೇಳಿದ್ರೆ ಮನೆ ಒಂದು ವರದಿ ಬಂದಿತ್ತು, ಪತ್ರಿಕೆಗಳಲ್ಲಿ ನೋಡಿದ್ರೆ ಗೊತ್ತಿಲ್ಲ. ಕಳೆದ ಒಂದು 4 ವರ್ಷಗಳಲ್ಲಿ ಸರ್ಕಾರ 3617 ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ. ಸೊ ಇದು ತುಂಬಾನೇ ಬೇಜಾರಿನ ವಿಷಯ. ಯಾಕಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರು ಯಾವಾಗಲೂ ಸರ್ಕಾರಿ ಶಾಲೆಗಳನ್ನು ಅವಲಂಬಿತರಾಗಿರ್ತಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಅಂತಹ ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋದ್ರೆ ಬಹುಶಃ ಯಾರು ಒಬ್ಬ ಕಡು ಬಡತನದಿಂದ ಅವರ ಜೀವನವನ್ನು ನಿರ್ವಹಿಸಿರುವಂತಹ ಕುಟುಂಬ ಅವರ ಮಕ್ಕಳ ಒಂದು ಶಿಕ್ಷಣದ ಜವಾಬ್ದಾರಿಯನ್ನು ಆ ಕುಟುಂಬ ಹೊಂದಿರುತ್ತೆ. ಸೊ ಅವರಿಗೆ ಆ ಗ್ರಾಮೀಣ ಭಾಗಗಳಲ್ಲಿ ಶಾಲೆಗಳು ಮುಚ್ಚೋದ್ರೆ ತುಂಬಾನೇ ಸಮಸ್ಯೆ. ಸೊ ಹಾಗಾಗಿ ಇದಕ್ಕೆ ಯಾಕೆ ಕಾರಣ ಅನ್ನೋದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಸೊ ಅದು ಕೂಡ ಬಹಳಷ್ಟು ಕಳವಳಕಾರಿಯಾದಂತಹ ವಿಚಾರ. ಸೊ ನಾನು ಬಹುಶಃ ಪೋಷಕರಲ್ಲೇ ಕೇಳಬೇಕು ಅಂತ ನನ್ನೊಂದು ಆಸೆ. ಸೊ ಯಾಕೆ ಈ ತರ ಒಂದು ಶಾಲೆಗಳು ಮುಚ್ಚಲ್ಪಡುತ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ನನ್ನ ಮಾಹಿತಿ ಇದೆಯಾ ಪೋಷಕರು? ಹೇಳಿ, ನಿಮಗೆ ಗೊತ್ತಿರುವಂತ ವಿಚಾರಗಳನ್ನು ಹೇಳಿ. ಅದು ತಪ್ಪಾದ ಆಗಿದ್ದು ಪರವಾಗಿಲ್ಲ. ಏನಾಗಿರ್ಬೋದು? ಇಂಗ್ಲಿಷ್ ಮೀಡಿಯಂ ಕಲಿಸಬೇಕು ಅನ್ನೋದು ಎಂತವರ ಒಂದು ಬಯಕೆ ಆಗಿರುತ್ತೆ ಅಲ್ವಾ? ಸೊ ಅದು ತಪ್ಪಂತ ಹೇಳಕ್ಕಾಗಲ್ಲ. ಆದ್ರೆ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಅವರವರ ಮಕ್ಕಳನ್ನು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ನಮಗೆ ಎಲ್ಲ ಒಂದು ಬಯಕೆ ಆಗಿರುತ್ತೆ. ಆದ್ರೆ ಆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಯಾವ ತರ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಹೌದಾ? ಈ ಒಳ್ಳೆಯ ವಿದ್ಯಾಭ್ಯಾಸದ ನೀವು ನಿರೀಕ್ಷೆ ಮಾಡ್ತೀರಾ, ಹೌದಲ್ವಾ? ಗೊತ್ತಿಲ್ಲ. ಅದು ಯಾವ ತರ ಇರಬೇಕು, ಯಾವ ತರ ಇರಬೇಕು? ಬರೀ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಮಾತ್ರ ಸಿಗುತ್ತೆ ಅದು ಒಳ್ಳೆಯ ಶಿಕ್ಷಣ? ಅಲ್ಲಿ ನಾವು ಎಡವದೇ ಇದ್ದೀವಿ, ಆ ಒಂದು ವಿಚಾರದಲ್ಲಿ ನಾವು ಎಡವದೇ ಇದ್ದೀವಿ. ಸೊ ಅದು ಓಕೆ, ಶಿಕ್ಷಣ ಸಿಗಬೇಕು ಎಲ್ಲರೂ ಬೇಕು. ಆದ್ರೆ ಗುಣಮಟ್ಟದ ಶಿಕ್ಷಣವನ್ನು ನಾವು ನಿರೀಕ್ಷೆ ಮಾಡಬೇಕಾಗಿರುವಂತಹ ವಿಚಾರ. ಆ ಗುಣಮಟ್ಟದ ಶಿಕ್ಷಣ ಎಲ್ಲಿ ಸಿಗ್ತಾ ಇದೆ ಅದನ್ನು ನಾವು ಚಿಂತನೆ ಮಾಡ್ತಾ ಇಲ್ಲ. ಸೊ ಗುಣಮಟ್ಟದ ಶಿಕ್ಷಣ ಎಲ್ಲಿ ಸಿಗ್ತಾ ಇದೆ ಗೊತ್ತಿದೆ? ಎಲ್ಲಿ ಸಿಗ್ತಾ ಇದೆ? ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಸಿಗ್ತಾ ಇದೆ? ಹೇಗೆ ಸಿಗ್ತಾ ಇದೆ? ಹೇಗೆ ಸಿಗ್ತಾ ಇದೆ? ಓಕೆ, ಸೌಲಭ್ಯಗಳು ಓಕೆ ಸಿಗುತ್ತೆ, ಬಟ್ ಹೇಗೆ ಸಿಗ್ತಾ ಇದೆ? ಈಗ ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ವಿ, ಹೌದಲ್ವಾ? ಎಲ್ಲರೂ ಹೋಗಿದೆ. ಅಲ್ಲಿ ಹೇಗೆ ಸಿಗುತ್ತೆ ಗುಣಮಟ್ಟದ ಶಿಕ್ಷಣ? ಕರೆಕ್ಟು. ನೋಡಿ, ಯಾವುದೇ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಂದ್ರೆ ಮೊದಲು ಆ ಸಂಬಂಧಪಟ್ಟ ಶಿಕ್ಷಕರು ಅದರ ತರಬೇತಿಯನ್ನು ಪಡೆದಿದ್ದೀವಿ. ಹೌದಾ? ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಿಕ್ಷಕರಿದ್ದಾರೆ. ಅವರು ವೃತ್ತಿ ಶಿಕ್ಷಣ ಪಡ್ಕೊಂಡಂತವರು ಅವರು ಆ ತರಬೇತಿಯನ್ನು ಪಡೆದು ಮತ್ತೆ ಆ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಈ ಒಂದು ಹುದ್ದೆಗೆ ಬಂದಿರುವಂತವರು ಅಲ್ವಾ? ಮೊದಲನೇದಾಗಿ ಆ ಶಿಕ್ಷಣಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ನಮ್ಮ ಶಿಕ್ಷಕರಿಗೆ ಕೊಟ್ಟಿದೆ, ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ. ಅದೇ ಕಂಪೇರ್ ಮಾಡಿ ಖಾಸಗಿ ಶಾಲೆಗಳಲ್ಲಿ ಯಾವ ತರ ವ್ಯವಸ್ಥೆ ಇದೆಯಾ? ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇದೆಯಾ? ಅಲ್ಲಿ ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ ಕನಿಷ್ಠ ಒಂದು ಡಿಗ್ರಿ ಪೂರೈಕೆ ಮಾಡಿದ್ರೆ ನೀವು ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡಿದರೆ ನಿಮಗೆ ಶಿಕ್ಷಕರಾಗಿ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಅವಕಾಶ ಕೊಡ್ತಾರೆ. ಹೌದಾ? ಗೊತ್ತಿಲ್ಲ. ಸೊ ಮೊದಲನೇದಾಗಿ
ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲವೂ ಸಿಗುತ್ತೆ, ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಮತ್ತು ಮಕ್ಕಳಿಗೆ ಒಂದು ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನೋ ಬಗ್ಗೆ ಕೂಡ ಅಲ್ಲಿ ಅವರಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಎಲ್ಲ ಮಾಹಿತಿಗಳು ಸಿಗುತ್ತೆ. ಒಂದು ನಾವು ಇಬ್ಬರನ್ನು ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನು ಮತ್ತು ಖಾಸಗಿ ಶಾಲೆ ಮಕ್ಕಳನ್ನು ಈ ಕಡೆ ಬಿಟ್ಟರೆ ಸೊ ಅವರನ್ನು ಯಾವಾಗಲೂ ನಮಗೆ ಕಾಂಪಿಟೇಷನ್ ಕೊಡಿ ಎಲ್ಲ ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮುಂದಿರ್ತಾರೆ, ಅವರು ಜೀವನದ ಮೌಲ್ಯವನ್ನು ಕಲಿತಿರ್ತಾರೆ. ಆದರೆ ಬೇಸರದ ವಿಷಯ ಅಂತ ಹೇಳಿದ್ರೆ ಕಲಿಕೆಯಲ್ಲಿ ಅಷ್ಟೇ ಬಿಟ್ಟರೆ ಏನೇನಿಲ್ಲ. ಸೊ ಅವರು ಜೀವನದ ಒಂದು ಇದರಲ್ಲಿ ಯಾವಾಗಲೂ ಮುಂದಿರ್ತಾರೆ. ಸೊ ಇದೆಲ್ಲ ನಾವು ಕಂಪೇರ್ ಮಾಡುವಂಥ ವಿಷಯಗಳು. ಬಟ್ ಪೋಷಕರಲ್ಲಿ ಈ ವಿಷಯದ ಬಗ್ಗೆ ಅಷ್ಟಾಗಿ ಚಿಂತನೆಗಳು ಗೊತ್ತಾಗಲ್ಲ. ಏನಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವರು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗೆ ಕಳಿಸ್ಕೊಟ್ರೆ ನಾವು ಕೂಡ ಅವರಿಗಿಂತ ಕಡಿಮೆ ಇಲ್ಲ, ನಾವು ಕೂಡ ನಮ್ಮ ಮಕ್ಕಳನ್ನು ಅಲ್ಲಿಗೆ ಕಳಿಸಲಿಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಸಾಲ ಸೂಲ ಮಾಡಿ ಆದರೂ ನಮ್ಮ ಸ್ಟೇಟಸ್ ಅನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ ಮಕ್ಕಳನ್ನು ಅವರ ಶಾಲೆಗೆ ಕಳಿಸ್ಕೊಳ್ಲಿಕ್ಕೆ ಇದೆಲ್ಲ ಆಗ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ, ಶಾಲೆಯಲ್ಲಿ ಮಕ್ಕಳ ಬಗ್ಗೆ ನಮಗೆ ಕಲಿಕೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಪೇರೆಂಟ್ಸ್ ಮೀಟಿಂಗ್, ಹೌದಾ? ಪೇರೆಂಟ್ಸ್ ಮೀಟಿಂಗ್ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಕೂಡ ಒಂದು ಪೇರೆಂಟ್ಸ್ ಮೀಟಿಂಗ್ ಆಗುತ್ತೆ, ಖಾಸಗಿ ಶಾಲೆಗಳಲ್ಲಿ ಕೂಡ ಪೇರೆಂಟ್ಸ್ ಮೀಟಿಂಗ್ ಆಗುತ್ತೆ. ಖಾಸಗಿ ಶಾಲೆಯಲ್ಲಿ ನಿಮಗೆ ಒಂದು ನಿಗದಿತ ದಿನಾಂಕದಂದು ನಿಗದಿತ ಟೈಮ್ ಫಿಕ್ಸ್ ಮಾಡಿರ್ತಾರೆ, ಹೌದಾ? ಯಾವುದು ಆ ಟೈಮಿಗೆ ನೀವು ಮುಂಚಿತವಾಗಿ ಹೋಗಲೇಬೇಕು. ಹೋಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಅವರು ಸಿಗಲ್ಲ. ಆದರೆ ಇನ್ ಕೇಸ್ ನಿಮಗೆ ಆಗಿಲ್ಲ, ಆ ಟೈಮಿಗೆ ಹೋಗಿ ಮಾತಾಡ್ಲಿಕ್ಕೆ ಆಗಿಲ್ಲ, ಸಂಜೆ ಮಾತಾಡಲಿಕ್ಕೆ ಹೋಗ್ತೀರಾ, ಬಟ್ ಸಂಜೆಗೆ ಟೀಚರ್ಗೆ ನೀವು ಮುಕ್ತವಾಗಿ ಸಿಗಲ್ಲ, ಅವರು ಕೂಡ ಮನೆಗೆ ಹೋಗಲಿಕ್ಕೆ ಆತರದಲ್ಲಿರ್ತಾರೆ. ನಮ್ಮ ಮಕ್ಕಳ ಬಗ್ಗೆ ಫೀಡ್ಬ್ಯಾಕ್ ನಿಮಗೆ ಅಷ್ಟಾಗಿ ಸಿಗಲ್ಲ. ಆದರೆ ನಮ್ಮ ಸರ್ಕಾರಿ ಶಾಲೆಗೆ ನೀವು ಕಂಪೇರ್ ಮಾಡಿದರೆ ನಿಮಗೆ ಯಾವತ್ತೂ ಬಂದರೂ ಕೂಡ ನಮ್ಮ ಟೀಚರ್ಸು, ಮುಖ್ಯ ಶಿಕ್ಷಕರು ಯಾವತ್ತೂ ಕೂಡ ನಿಮಗೆ ನಗುಮುಖದಿಂದ ನಿಮ್ಮನ್ನು ಸ್ವಾಗತಿಸಿ ಮಾತಾಡ್ತಾರೆ, ಹೌದಾ ಇಲ್ವಾ? ಮಾತಾಡ್ತಾರಲ್ಲ. ಸೊ ಏನೇ ಫೀಡ್ಬ್ಯಾಕ್ ಇದ್ರು ಅವ್ರು ಹೇಳ್ತಾರೆ. ಸೊ ಇದೆಲ್ಲ ಇರುವಂಥದ್ದು ನಾವು ಕಂಪೇರ್ ಮಾಡ್ತಾ ಇಲ್ಲ. ಬಟ್ ಏನೇ ಇದ್ರೂ ಕೂಡ ನಿಮ್ಮ ಖಾಸಗಿ ಶಾಲೆಯಲ್ಲಿ ನಾವು ಪ್ರದರ್ಶನ ಕೊಟ್ಟು ನಾವು ಮಕ್ಕಳನ್ನು ಕಲಿಸಿ ವಿದ್ಯಾಭ್ಯಾಸ ಕಲಿಸಿದಾಗ ತಿಳ್ಕೊಳ್ಳುವಂಥ ಒಂದು ಕೇರ್ ಇದೆ ಅಲ್ವಾ, ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಕಲಿಸಿದಾಗ ನಾವು ತಿಳ್ಕೊಳ್ಳಲ್ಲ. ಸೊ ಅಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಮಕ್ಕಳು ಹೋಗ್ತಾ ಇದ್ದಾರೆ, ಶಾಲೆಗೆ ಕಲಿತಾ ಇದ್ದಾರೆ. ಸೊ ಅಷ್ಟಾಗಿ ನಾವು ಅದನ್ನು ಒಂದು ಗಂಭೀರ ರೀತಿಯಲ್ಲಿ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಮಕ್ಕಳು ಕೂಡ ಒಂದು ಕಲಿಕೆ ಅಂಶದಲ್ಲಿ ಸ್ವಲ್ಪ ಅವರಿಗೆ ಇರುವಂಥದ್ದು ನಮಗೂ ಕೂಡ ಗೊತ್ತಿದೆ. ಸೊ ಇವೆಲ್ಲವೂ ನಾವು ಈ ಒಂದು ಸಂದರ್ಭದಲ್ಲಿ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಿದೆ ಎನ್ನುವುದಕ್ಕೆ ಕೆಲವೊಂದು ಅಂಶಗಳು ನಾವು ಚರ್ಚೆ ಮಾಡಿಕೊಂಡು ನಮ್ಮದೇ ಒಂದು ವಿಷಯಗಳನ್ನು ಕಂಡುಕೊಂಡಾಗ ಅದನ್ನು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ ಇಚ್ಛೆ ನಮ್ಮಲ್ಲಿ ಬಂದಾಗ ಅದು ಖಂಡಿತ ಮುಂದೆ ಒಳ್ಳೆಯ ಒಂದು ಫಲಿತಾಂಶಕ್ಕೆ ಕಾರಣ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ಮಕ್ಕಳು ಏನು ಮೊದಲಾಗಿ ಕೇಳಬೇಕು ಅಂದರೆ ನಮ್ಮ ಶಾಲೆಯಿಂದ ಮಕ್ಕಳು ಮನೆಗೆ ಬರ್ತಾರಲ್ಲ, ಮಕ್ಕಳು ಮನೆಗೆ ಬರ್ತಾರೆ ಶಾಲೆಯಲ್ಲಿ. ಸೊ ಪೋಷಕರಾಗಿ ನೀವು ಮಕ್ಕಳಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀರಾ ಶಾಲೆ ನಿಮ್ಮ ಮನೆಯಲ್ಲಿ? ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಮಕ್ಕಳು ಮನೆಯಲ್ಲಿ ಇರೋದು ನೀವು ಕೂಡ ಅವರೊಟ್ಟಿಗೆ ಇರ್ತೀರಾ, ಅದಲ್ಲ, ಅದೊಂದು ಯಾಂತ್ರಿಕತೆ ಬದುಕು. ಏನಂತ ಹೇಳಿದ್ರೆ ನಾವು ನಮ್ಮ ದೈನಂದಿನ ಕೆಲಸ ಮಾತಾಡ್ತೀವಿ, ಮಕ್ಕಳಿಗೆ ನಾವು ಬೆಳಿಗ್ಗೆ ಶಾಲೆ ಹೋಗ್ತಾರೆ, ಸಂಜೆ ಬರ್ತಾರೆ, ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ, ಮತ್ತೆ ಸಂಜೆ ಊಟ ಮಾಡ್ತಾರೆ, ಬರ್ತಾರೆ, ಮತ್ತೆ ತಿರುಗಿ ವಾಪಸ್ ಬರ್ತಾರೆ. ನಾವು ಹಾಗೆ ಏನಿದೆ ಕೆಲಸ ಮಾಡ್ಕೊಂಡಿರ್ತೇವೆ, ಅದು ರುಟೀನ್ ಆಗಿ ನಡೆಯುವಂಥದ್ದು. ಅದರ ನಡುವೆ ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಪೋಷಕರು? ನಾವು ಕೊಡ್ತಾ ಇದ್ದೀರಾ? ಕೊಡ್ತೀರಾ? ಸೊ ಆ ಸಂದರ್ಭದಲ್ಲಿ ಏನು ಹೇಳ್ತೀರಾ ಮಕ್ಕಳಲ್ಲಿ? ನಿಮ್ಮ ಒಂದು ಏನು ಟೈಮ್ ಕೊಟ್ಟಂತ ಸಂದರ್ಭದಲ್ಲಿ ನೀವು ಏನೇನು ಕಾನ್ವರ್ಸೇಷನ್ ಮಾತು
ಇದೆಯಾ? ಇಲ್ಲ, ಮಾಹಿತಿ ಕೊಟ್ಟಿಲ್ಲ. ಅಂದ್ರೆ ಈಗ ಗೊತ್ತಿದ್ದ ನೀವು ಸಾಕು ನೋಡಿ. ಈ ಒಂದು ಯೋಜನೆಯಲ್ಲಿ ಇದಕ್ಕೋಸ್ಕರನೇ 500 ರೂಪಾಯಿ ಅನುದಾನ ಕೊಡ್ತಾರೆ. ಅಂದ್ರೆ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ಮಕ್ಕಳಿಗೆ ಲೈಂಗಿಕ ವಿಷಯದ ಬಗ್ಗೆ ಮುಕ್ತವಾಗಿ ಮಾಹಿತಿಯನ್ನು ಕೊಡಬೇಕು. ಸೊ ಯಾಕೆ ಪೋಷಕರಿಗೆ ಬಗ್ಗೆ ಅರಿವಿಲ್ಲ ಗೊತ್ತಿಲ್ಲ. ನೀವು ಮಕ್ಕಳಲ್ಲಿ ಈ ವಿಷಯಗಳ ಬಗ್ಗೆ ಮುಕ್ತವಾಗಿ ವಿಷಯಗಳನ್ನು ತಿಳ್ಕೊಳ್ಬೇಕಾಗಿರೋದು ಕೂಡ ಅಗತ್ಯ ಇದೆ. ಸೊ ಸೇಫ್ ಟಚ್ ಮಕ್ಕಳ ಸ್ಪರ್ಶ ಇಲ್ಲ, ಮಕ್ಕಳನ್ನು ಮುಟ್ಟುವ ರೀತಿ ಅದು ಕೆಟ್ಟ ದೃಷ್ಟಿಯಿಂದ ಇದೆಯಾ ಒಳ್ಳೆ ದೃಷ್ಟಿಯಿಂದ ಇದೆಯಾ ಆ ಥರ ಒಂದು ಫೀಲಿಂಗ್ ಮಕ್ಕಳಿಗೆ ಬರುತ್ತೆ. ಸೊ ಅದರ ಬಗ್ಗೆ ಸರ್ಕಾರ ವರದಿ ಕೇಳ್ತಾ ಇದೆ. ಸೊ ಈಗ ಮಕ್ಕಳ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟಾಗ ಏನೆಲ್ಲ ಯಾವ ರೀತಿ ಒಳಪಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿ. ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಬುದ್ಧಿವಂತೆ ಮಾಡುವುದು, ಸ್ಟಾಫ್ ರೂಮ್ಗೆ ಒಬ್ಬರನ್ನು ಬರಲು ತಿಳಿಸುವುದು, ಪದೇ ಪದೇ ತಿಳಿಸುವುದು, ಹೊರಡುವುದು, ಇತರ ವಿದ್ಯಾರ್ಥಿಗಳನ್ನ ಮಕ್ಕಳನ್ನು ಬೇರ್ಪಡಿಸುವುದು, ತರಗತಿಯಲ್ಲಿ ಬೇಡವಾದ ಅವಶ್ಯಕತೆ ಇಲ್ಲದ ವಿಷಯಗಳನ್ನು ಮಾತಾಡುವುದು, ಅನಾವಶ್ಯಕವಾಗಿ ಮಾತಾಡುವುದು, ವಿನಾಕಾರಣ ಸ್ಪರ್ಶಿಸುವುದು. ಇದೆಲ್ಲ ಆಗ್ತಾ ಹೇಳಿದ್ರೆ ಅದು ಲೈಂಗಿಕ ಕಿರುಕುಳಕ್ಕೆ ಒಳಪಡ್ತಾ ಇರುವಂತಹ ಮಕ್ಕಳಲ್ಲಿ ಇದು ಗೋಚರಿಸುತ್ತೆ. ಸೊ ಇದರ ಬಗ್ಗೆ ಮಕ್ಕಳ ಪೋಷಕರು ಆಗಾಗ್ಗೆ ಕೇಳಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ. ಇದು ನೇರವಾಗಿ ಮಕ್ಕಳಿಗೆ ಇರುವಂತಹ ಪ್ರಶ್ನೆ. ಸೊ ಮಕ್ಕಳಲ್ಲಿ ನಾವು ಕೇಳಿದ್ದೇವೆ ಈ ಬಗ್ಗೆ. ಸೊ ಅವರು ಕೂಡ ಈ ಥರದ ಪ್ರಸಂಗ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಬಟ್ ಇದು ಏನೇ ಇದ್ರೂ ಕೂಡ ಮಕ್ಕಳ ಪೋಷಕರು ಈ ವಿಚಾರಕ್ಕೆ ನೇರವಾಗಿ ಗಮನ ಹರಿಸಬೇಕಿದೆ. ಒಂದು ವೇಳೆ ಆ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟ ನಂತರ ಏನೆಲ್ಲ ಒಂದು ಮಕ್ಕಳಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬರೇ ಇರುವುದು ಅಥವಾ ಒಬ್ಬರೇ ಇರುವುದು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧಾಭಿಪ್ರಾಯ ವ್ಯಕ್ತಪಡಿಸುವುದು, ಶಾಲೆಗೆ ಹೋಗಲು ಹೆದರುವುದು, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದು, ಮಗು ಶಾಲೆಯಿಂದ ಶಾಲಾ ಮುಗಿದ ನಂತರ ತಡವಾಗಿ ಬರುವುದು, ಎಲ್ಲ ವಿಷಯಗಳು ಏನಾದರೂ ನಿಮಗೆ ಗಮನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆ ಇದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಸಮಸ್ಯೆ ಇದೆ ಅಂತ ತಿಳ್ಕೊಂಡ ನಂತರ ಅದನ್ನು ಯಾವುದೇ ಕಾರಣಕ್ಕೆ ನಿಧಾನಿಸಬೇಡಿ. ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಶಾಲೆ ಶಿಕ್ಷಕರಿಗೆ ಬಗ್ಗೆ ಯಾರು ಮಾಹಿತಿ ತರಬೇಕು ಅವರ ಬಗ್ಗೆ ತರಲೇಬೇಕು. ಅಂತ ಹೇಳಿದ್ರೆ ಅದು ಮತ್ತೆ ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಮಕ್ಕಳ ಪೋಷಕರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಈಗಿನ ಮಕ್ಕಳು ಬಹಳ ಬೇಗನೆ ಪ್ರಬುದ್ಧರಾಗಿರ್ತಾರೆ. ಮಕ್ಕಳ ಜೀವನದಲ್ಲಿ ಇರುವುದಪ್ಪ ಅವರು ತಿಳ್ಕೊಳ್ತಾರಂತಹ ಒಂದು ಆಹಾರದ ಪದ್ಧತಿ ಇರ್ಬೋದು. ಸೊ ಮಕ್ಕಳಿಗೆ ಅವರಿಗೆ ಬೇಸಿಕ್ ಆಗಿ ಏನು ಮಾಹಿತಿಗಳನ್ನು ಪೋಷಕರಾಗಿ ನೀವು ಕೊಡಬೇಕು ಎಲ್ಲವನ್ನು ನೀವು ಮುಕ್ತವಾಗಿ ಕೊಡಬೇಕು. ಸೊ ಇದರಲ್ಲಿ ಯಾವುದೇ ರೀತಿ ಒಂದು ಪೀಡನೆಗಳು ಇಲ್ಲ ಅಥವಾ ಯಾವ ರೀತಿ ನಾನು ನಮಗೆ ಹೇಳಬೇಕು ಇದು ನಿಮಗೆ ಕೂಡ ಗೊಂದಲ ಇರಬಾರ್ದು. ಸೊ ಅವರಿಗೆ ಆ ಒಂದು ವಿಷಯಗಳನ್ನು ನೀವು ಮುಕ್ತವಾಗಿ ಕೊಡಬೇಕಿದೆ. ಸೊ ಮಕ್ಕಳಿಗೆ ಈಗೀಗ ಎಲೆಮೆಂಟರಿ ಎಲ್ಲ ಶಿಕ್ಷಣದ ಲೈಂಗಿಕ ಶಿಕ್ಷಣದ ವಿಷಯಗಳನ್ನು ಕೊಡಲಿಕ್ಕೆ ಕೂಡ ಸರ್ಕಾರ ಅದನ್ನು ಬಯಸುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಮಡಿವಂತಿಕೆಗೆ ಅವಕಾಶ ಇಲ್ಲ. ಸೊ ನೀವು ಆ ಒಂದು ವಿಷಯದಲ್ಲಿ ಅನಾಸಕ್ತಿ ತೋರಿದ್ರೆ ಮತ್ತೆ ಅದು ಮುಂದೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಶಿಕ್ಷಕರಿಗೆ ಕೂಡ ಇದರ ಬಗ್ಗೆ ಹೇಳಿದರೆ ಶಾಲಾ ಅವಧಿ ಮತ್ತು ವೇಳಾಪಟ್ಟಿಯನ್ನು ಪೋಷಕರಿಗೆ ನೀಡಲಾಗಿದೆ. ಶಾಲಾ ಅವಧಿ ಗೊತ್ತಿದೆ. ವೇಳಾಪಟ್ಟಿಯನ್ನು ನಿಮಗೆ ಕೊಟ್ಟಾಗ ವೇಳಾಪಟ್ಟಿ ಬಗ್ಗೆ ಮಾಹಿತಿ ಮಕ್ಕಳ ವೇಳಾಪಟ್ಟಿ ಬಗ್ಗೆ ಪ್ರಕಾರ ಆ ವೇಳಾಪಟ್ಟಿಗೆ ಪೋಷಕರು ಸಿಗ್ನೇಚರ್ ಮಾಡಿ ಮತ್ತೆ ವಾಪಸ್ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅದು ಅದರ ಅರ್ಥ. ಮಕ್ಕಳು ತರಗತಿ ಮತ್ತು ವಿಶೇಷ ತರಗತಿ ಮುಗಿದ ನಂತರ ಸುರಕ್ಷಿತವಾಗಿ ಮನೆಗೆ ತಲುಪುವ ಬಗ್ಗೆ ಖಾತರಿ ಮಾಡಿಕೊಳ್ಬೇಕಾದ ಶಾಲೆ. ಅಂದ್ರೆ
ಮೊದಲಾಗಿ ಮಕ್ಕಳ ಹೆತ್ತವರಿಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಈ ಸಮಯದಿಂದ ಈ ಸಮಯದವರೆಗೆ ನಾವು ವಿಶೇಷ ತರಗತಿಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಮಕ್ಕಳ ಪೋಷಕರಿಗೆ ತಿಳಿಸಿದ ನಂತರ ಮತ್ತು ಶಾಲೆ ಬಿಟ್ಟ ನಂತರ ಮಕ್ಕಳು ನನಗೆ ತಲುಪಿರೋ ಬಗ್ಗೆ ಶಿಕ್ಷಕರು ಖಾತರಿ ಪಡಿಸಿಕೊಳ್ಬೇಕಾಗಿರುವಂಥದ್ದು ಇದರಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳ ಸುರಕ್ಷಾ ಸಮಿತಿ ಇದನ್ನೆಲ್ಲ ರಚನೆ ಮಾಡುವಂಥದ್ದು ಶಾಲೆಯಲ್ಲಿ. ಇದು ವಿಷಯಗಳು ಏನು ನಿಮಗೆ ಹೇಳಬೇಕಾಗಿರುವಂಥದ್ದು ಗೊತ್ತಿರಬೇಕಾಗಿರುವಂಥ ವಿಚಾರಗಳು. ಹಾಗಾಗಿ ಇವೆಲ್ಲವನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು. ತಿಳ್ಕೊಳ್ಳುವ ವಿಷಯಗಳು ತುಂಬಾನೇ ಇದೆ. ಹಾಗಾಗಿ ಎಲ್ಲವೂ ಏನಾಗಿದೆ, ಇಲ್ಲಿ ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರು ಈ ಮೂವರ ಸಂಬಂಧ ಒಳ್ಳೆ ರೀತಿಯಲ್ಲಿ ಕೂಡಿದ್ರೆ ಅದು ಮಕ್ಕಳಿಗೂ ಅವರ ಕಲಿಕೆಗೂ ಪೂರಕವಾಗಿರುತ್ತೆ. ಮತ್ತೆ ಯಾವುದೇ ಹಂತದಲ್ಲಿ ನಿಮಗೆ ಇಲ್ಲಿ ಸಮಸ್ಯೆಗಳು ಬರಲ್ಲ. ಹಾಗಾಗಿ ಈ ಒಂದು ಸಂಬಂಧ ಗಟ್ಟಿಯಾಗಿರಬೇಕಿತ್ತು ಕೂಡ ಸರ್ಕಾರ ಈ ಒಂದು ಯೋಜನೆಗಳಲ್ಲಿ ಅದಕ್ಕೆ ಒತ್ತು ಕೊಟ್ಟಿರುವಂಥದ್ದು. ಇವೆಲ್ಲವೂ ನಿಮಗೆ ಮಾಹಿತಿಗಾಗಿ. ಮತ್ತೆ ಇನ್ನೊಂದು ವಿಚಾರ ಹೇಳಿದ್ರೆ ನಮ್ಮಲ್ಲಿ ಈ ಒಂದು ಹಂತದಲ್ಲಿ ಏನಾಗುತ್ತೆ ಹೇಳಿದ್ರೆ ನಮಗೆ ಮಕ್ಕಳ ಲೈಂಗಿಕ ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಮುಖ್ಯವಾಗಿ ಗಮನಕ್ಕೆ ಬರ್ತಾರೆ. ಆದರೆ ಅದೆಲ್ಲ ಈಗ ಹೆಣ್ಣು ಮಕ್ಕಳು ಎಷ್ಟು ಶೋಷಣೆಗೆ ಒಳಪಡ್ತಾ ಇದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಗಂಡು ಮಕ್ಕಳು ಕೂಡ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಇಬ್ಬರು ಸಮಾನವಾಗಿ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಾವು ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ವಿಚಾರ ಬಂದಿದೆ, ಈ ಲೈಂಗಿಕ ಶೋಷಣೆ ಎಲ್ಲೆಲ್ಲಿ ಆಗ್ತಾ ಇದೆ ಬಗ್ಗೆ ನಿಮಗೆ ಪೋಷಕರಿಗೆ ಅರಿವಿದೆಯಾ? ಇಲ್ಲಿ ಜಾಸ್ತಿ ಆಗುತ್ತೆ, ಎಲ್ಲೆಲ್ಲಿ ಆಗಲಿಕ್ಕೆ ಅವಕಾಶಗಳಿದೆ ಗೊತ್ತಿದೆಯಾ? ಶಾಲೆಗೆ ಬರುವಾಗ ಬಸ್ಗಳಲ್ಲಾಗ್ಬೋದು, ರಿಕ್ಷಾಗಳಲ್ಲಾಗ್ಬೋದು, ಜಾಸ್ತಿಯಾಗಿ ಎಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಏನಾದ್ರು ಮಾಡಿದ್ದೀರಾ? ಈಗ ಲೈಂಗಿಕ ಶೋಷಣೆಗೆ ಮಕ್ಕಳು ಒಳಪಡ್ತಾ ಇರೋದು ಜಾಸ್ತಿಯಾಗಿ ಎಲ್ಲಿ ಶೋಷಣೆಗೆ ಒಳಪಡ್ತಾ ಇರೋದು ಗೊತ್ತಿದೆಯಾ? ಅದಕ್ಕಿಂತ ಮುಖ್ಯವಾಗಿ ಕಳವಳಕಾರಿ ಅಂಶ ಇನ್ನೊಂದಿದೆ. ಮಕ್ಕಳು ಅತಿ ಹೆಚ್ಚು ಶೋಷಣೆಗೆ ಲೈಂಗಿಕ ಶೋಷಣೆಗೆ ಒಳಪಡ್ತಾ ಇರುವಂಥದ್ದು ನಮ್ಮ ಕುಟುಂಬಗಳಲ್ಲಿ. ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಸಂಬಂಧಗಳಿಗೆ ಯಾವುದೇ ರೀತಿಯ ಮನೆ ಇಲ್ಲ. ಪೋಷಕರಿಗೇನೋ ಸಂಬಂಧಗಳು ಈಗ ಕ್ಷೀಣ ಆಗ್ತಿದೆ. ಚಿಕ್ಕಪ್ಪ ಮಾವ ಯಾವಾಗಲೂ ಸಂಬಂಧ ಮುಗಿತಾ ಇಲ್ಲ. ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಪೋಷಕರು ಮಕ್ಕಳು ಹೇಳ್ತಾರೆ, ತಮ್ಮದಾದಂಥ ಒಂದು ಅನ್ಯಾಯವನ್ನು ಹೇಳ್ತಾರೆ ಮಕ್ಕಳು. ಅವಾಗ ಏನಾಗ್ತಿದೆ, ನಾವು ಮಕ್ಕಳನ್ನು ಇದು ಮಾಡ್ತೇವೆ, ಎದುರಿಸ್ತೇವೆ. ಇಲ್ಲ ಆಯ್ತು, ಇಲ್ಲ ಸುಮ್ಮನೆ ಕಂಪ್ಲೇಂಟ್ ಮಾಡಿದ್ದ ಮಕ್ಕಳನ್ನು ಅಲ್ಲಿಗೆ ಇದು ಮಾಡ್ತೇವೆ. ಆಕ್ಚುಲಿ ಅದು ನಂದಿರುತ್ತೆ, ಆದರೆ ನಾವು ಅದರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಇಂಥ ವಿಷಯಗಳಲ್ಲಿ ಮಕ್ಕಳು ನಿಮ್ಮಲ್ಲಿ ಏನೋ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒತ್ತು ಕೊಡಿ. ಅವಾಗಲೇ ನೀವು ಇದಕ್ಕೆ ಮುಂದಾಗಬೇಕು. ಜಸ್ಟ್ ಒಂದು ಗಮನಿಸಿ, ಪರಿಶೀಲಿಸಿ. ಈ ಸಮಸ್ಯೆ ಇದ್ದಂತೆ ಒಂದು ವಿಚಾರ ನೀವು ಮಾಡೋದಕ್ಕಾಗಲ್ಲ. ದಯವಿಟ್ಟು ಅದನ್ನು ವ್ಯಕ್ತಪಡಿಸಿ ಅದಕ್ಕೆ ಏನು ಮಾಡಬೇಕು ಅದನ್ನು ಪಡೆಯಬೇಕು. ಎಲ್ಲ ಆಗ್ತಿರುವಂಥದ್ದು ನಮ್ಮ ಮಧ್ಯೆ. ಹಾಗಾಗಿ ಪೋಷಕರಿಗೆ ಈಗ ಅರಿವಿರಬೇಕು. ಮತ್ತೆ ಇನ್ನೊಂದು ವಿಷಯದಲ್ಲಿ ಏನು ಹೇಳಿದ್ರೆ, ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ನೀವು ಮುಗಿಯೋದು ಮಾಡಬೇಕು. ಆ ಥರ ಒಂದು ನೀವು ತಯಾರು ಮಾಡಿದರೆ ಮಕ್ಕಳಿಂದ ಯಾವ ವಿಷಯಗಳು ನಿಮಗೆ ಸಿಗಲ್ಲ, ಅವ್ರು ಹೇಳೋದೇ ಇಲ್ಲ. ಅವರನ್ನು ಒಂದು ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡಿ ಒಂದು ವಿಷಯಗಳನ್ನು ತಯಾರಿಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೆ ಅವರಿಗೆ ಮಾಡಬೇಕು. ಇದರಿಂದ ಮತ್ತೆ ಮುಂದೆ ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ. ಮತ್ತು ಮಕ್ಕಳು ಡಿಪ್ರೆಷನ್ ಹೋಗುವಂಥ ಹಲವಾರು ನಿರ್ದೇಶಕಗಳಿದ್ದಾರೆ. ಅದನ್ನೆಲ್ಲವನ್ನು ನಾಜೂಕಾಗಿ ನಿಭಾಯಿಸಬೇಕಾಗಿರುವಂಥ ವಿಷಯಗಳು. ಈಗಿನ ಕಾಲದಲ್ಲಿ ನಾವು ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಕೇರ್ ತಿಳ್ಕೊಂಡು ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲವನ್ನು ಒಂದು ಪೂರಕವಾಗಿರುವಂತಹ ವಿಚಾರಗಳ ಮೇಲೆ ನಾವು
ಅದು 4 ಕೋಣೆಗಳಿಗೆ ಸೀಮಿತವಾಗಿದೆ ಅನ್ನುವ ಪದ್ಧತಿ ಹೊರಗಡೆ ಬರಲ್ಲ. ಆದರೆ ಸಾಮಾಜಿಕ ಪರಿಸ್ಥಿತಿ ಇದೆಯಲ್ಲ, ಇದು ಅದಕ್ಕಿಂತ ಭಿನ್ನವಾದದ್ದು. ನಾವು ನಿಮ್ಮಲ್ಲಿ ಒಬ್ಬರಾಗಿ ಬೆಳೆದುಕೊಂಡು ಎಲ್ಲ ವರದಿಗಳನ್ನು ನಾವು ತಯಾರು ಮಾಡಿಕೊಂಡು ಮತ್ತೆ ನಿಮ್ಮ ನಡುವೆ ಅದನ್ನು ಮಂಡನೆ ಮಾಡುವಂಥದ್ದು, ಪಾರದರ್ಶಕತೆಗೆ ಗರಿಷ್ಠ ಒತ್ತುಕೊಂಡು ಈ ಒಂದು ಸಾಮಾಜಿಕ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಸಂಶಯ ಇರಬಹುದು. ಯಾಕಂದ್ರೆ ಎಲ್ಲ ಸಭೆಗಳಲ್ಲಿ ನಮ್ಮ ಎಸ್ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿಕೊಳ್ಳುತ್ತಾರೆ. ಇಲ್ಲಿ ಯಾಕೆ ಮಾಡಲ್ಲ? ಯಾಕೆ ನಾವು ಬೇರೆ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ? ಯಾಕಂತೇಳಿದ್ರೆ ಶಾಲೆಯಲ್ಲಿ ಏನೇ ಅನುದಾನಗಳು ಬಂದರೂ ಅದಕ್ಕೆ ಶಾಲಾ ಎಸ್ ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರು ಅದರ ಸಿಗ್ನೇಚರ್ ಹಾಕುವಂಥವ್ರು. ಅಂದ್ರೆ ಅವರ ಒಂದು ಸಿಗ್ನೇಚರ್ ಹಾಕಿದ್ರೆ ಮಾತ್ರ ಅನುದಾನಗಳು ಯಾರಿಗೆ ಖರ್ಚು ಮಾಡ್ತೇವೆ ಖರ್ಚು ಮಾಡಲಿಕ್ಕೆ ಆಗಬಹುದು. ಇಲ್ಲಿ ಅವರದೇ ಒಂದು ಅಧ್ಯಕ್ಷತೆಯಲ್ಲಿ ನಾವು ಸಭೆಯನ್ನು ಮಾಡಿದ್ರೆ ಅವರ ಹಸ್ತಕ್ಷೇಪ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಸರಳವಾಗಿ ಮಾಡಿದ್ದಾರೆ. ಸಭೆಯಲ್ಲಿ ಯಾರು ಬಂದಿರ್ತಾರೆ ಅವರನ್ನು ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಈ ಸಭೆಯನ್ನು ಆಯೋಜನೆ ಮಾಡಿಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಆಗುತ್ತೆ. ಮೇಡಮ್ ಅವರಿಗೆ ಗೊತ್ತಿರ್ಬೋದು, ನಮ್ಮ ಸದಸ್ಯರು ಈ ಒಂದು ಪ್ರಕ್ರಿಯೆಯನ್ನು ನಾವು ಗ್ರಾಮ ಪಂಚಾಯತ್ ಕೂಡ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಧ್ಯಕ್ಷರು ಅದರ ಅಧ್ಯಕ್ಷತೆ ವಹಿಸಲ್ಲ. ಅಲ್ಲಿ ಯಾರು ನೋಡಲಾಗಿ ಬಂದಿರ್ತಾರೆ ಮಾರ್ಗದರ್ಶಕ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುವುದು. ಸಾಮಾಜಿಕ ಪರಿಶೀಲನಾ ಸಭೆಗೆ ಮಾತ್ರ ಇವತ್ತು ಸರಳ ನಿಯಮ ಇರುವಂಥದ್ದು. ಅಷ್ಟು ಸರಳವಾಗಿ ಇದನ್ನು ಮಾಡ್ತಾ ಇದ್ದೀವಿ. ಪಾರದರ್ಶಕತೆ ಗಳಿಸಿಕೊಳ್ಳುವುದು ನಡೆಸ್ತಾ ಇದ್ದೀವಿ. ಈ 3 ವಿಚಾರ: ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಉತ್ತರದಾಯಿತ್ವ ಅಂತ ಹೇಳಿದ್ರೆ ಶಾಲಾ ಅವಧಿಯಲ್ಲಿ ಏನೇ ಸಮಸ್ಯೆಗಳು ಮಕ್ಕಳಿಗೆ ಆಯಿತು ಅಂತ ಹೇಳಿದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರು ಅದರ ಉತ್ತರದಾಯಿತ್ವ ಹೊಂದಿರ್ತಾರೆ. ಇನ್ನು 3ನೇದು ಬಹಳ ಮುಖ್ಯವಾದ ಅಂಶ, ಜನರ ಭಾಗಿದಾರಿಕೆ. ಅಂದ್ರೆ ಪೋಷಕರಾಗಿ ನೀವಿದ್ದೀರಿ, ಸೊ ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರಿತುಕೊಂಡು ಈ ಒಂದು ಯೋಜನೆ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಕೊಳ್ಳಿಕ್ಕೆ ನೀವು ಮುಕ್ತರಾಗಿದ್ದೀರ. ಇಲ್ಲಿ ಏನು ಸರ್ಕಾರ ಒಂದು ಯೋಜನೆಗೆ ಅನುದಾನ ಕೊಟ್ಟಾಗ ಅಂತ ಹೇಳಿದ್ರೆ ಅದು ಬರೀ ಸರ್ಕಾರ ಯೋಜನೆ ನಮಗೆ ಬಿಟ್ಟಿಯಾಗಿ ಕೊಡ್ತಾ ಇಲ್ಲ. ಎಲ್ಲ ಯೋಜನೆಗೆ ಅನುದಾನಗಳು ಎಲ್ಲಿ ಕ್ರೋಢೀಕರಣ ಆಗ್ತದೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮಿಂದಲೇ ನಮ್ಮೆಲ್ಲರಿಂದ ಇದಕ್ಕೆ ಈ ಯೋಜನೆಗಳಿಗೆ ಅನುದಾನ ಸಿಗ್ತಾ ಇರೋದು. ಅಂದ್ರೆ ನಾವೇನು ಸರ್ಕಾರಕ್ಕೆ ತೆರಿಗೆಗಳನ್ನು ಪಾವತಿ ಮಾಡ್ತಾ ಇದ್ದೀವಿ, ಆ ಎಲ್ಲ ತೆರಿಗೆಗಳನ್ನು ಸರ್ಕಾರ ಶಿಕ್ಷಕರಾಗಿ ಮಾಡಿಕೊಂಡು ಅದನ್ನು ಮತ್ತೆ ನಮಗೆ ಯೋಜನೆಗಳ ಮುಖಾಂತರ ವಾಪಸ್ ಕೊಡ್ತಾ ಇದೆ. ಆ ಯೋಜನೆ ಮುಖಾಂತರ ವಾಪಸ್ ಕೊಟ್ಟಾಗ ನಮ್ಮೆಲ್ಲರ ಬಾಲಕರ ಜೀವನದಿಂದ ಏನೇ ತಪ್ಪುಗಳಾದ್ರಿಂದ ಅದನ್ನು ನೀವು ಪ್ರಶ್ನೆ ಮಾಡುವಂತಹ ಜವಾಬ್ದಾರಿ ನಿಮಗಿದೆ. ಆ ಜವಾಬ್ದಾರಿಯನ್ನು ನೀವು ಸಮರ್ಪಕವಾಗಿ ನಿಭಾಯಿಸಿದಾಗ ಮಾತ್ರ ಆ ಯೋಜನೆಗಳು ಯಾವುದೇ ಇದ್ರೂ ಕೂಡ ಅದರಲ್ಲಿ ಏನಾದರೂ ಲೋಪಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಯೋಜನೆಗಳಲ್ಲಿ ಲೋಪ ಆಗ್ತಾರೆ ನೀವು ಸರಿಪಡಿಸಿಕೊಳ್ಳುವುದಕ್ಕೆ ನಿಮಗೆ ಅಂತ ಹೇಳಿ ಅದಕ್ಕೆ ಹೇಳಿಕೆ ನಿಮಗೆ ಮುಕ್ತವಾದ ಅವಕಾಶ ಇದೆ. ನಾವು ಆ ಥರ ಹೇಳಿದಾಗ ಆ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಏನಾದರೂ ಲೋಪ ಆಗ್ತಿದೆ ಅಂತ ಹೇಳಿದ್ರೆ ಅದರ ಮುಂದೆ ಅವರಿಗೆ ಸರಿಪಡಿಸಿಕೊಂಡು ಹೋಗಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅಲ್ಲಿ ಆ ಒಂದು ಯೋಜನೆ ಅನುದಾನ ಲೋಪವಾಗುವುದು ನಿಲ್ಲುತ್ತೆ. ಸೊ ಅದು ಶಾಲೆಗೆ ಇಲ್ಲಿ ಪೋಷಕರಾಗಿ ನಿಮ್ಮ ಕರ್ತವ್ಯ ಇದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳಾದಾಗ ಗ್ರಾಮಸ್ಥರಾಗಿ ನಿಮ್ಮ ಒಂದು ಜವಾಬ್ದಾರಿ ಇದೆ. ಎಲ್ಲಿ ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಒಂದು ಅವಕಾಶ ಸಿಗುತ್ತೋ ಅಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಲೇಬೇಕಿರುತ್ತೆ. ಆವಾಗ ಎಲ್ಲ ಯೋಜನೆಗಳು ಯಾವುದೇ ಲೋಪ ಇಲ್ಲದೆ ಅನುಷ್ಠಾನ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಯೋಜನೆಯನ್ನು ದುರ್ಬಳಕೆ ಆಗಲ್ಲ. ಸೊ ಜನರು ಪ್ರತಿಯೊಬ್ಬರಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಮತ್ತೆ ಇಂಥ ಯೋಜನೆಯ ಯಶಸ್ಸು ಯಾವ ರೀತಿ ಅನೇಕ ಅಂತ ಹೇಳಿದ್ರೆ ಜನರ ಭಾಗವಹಿಸುವಿಕೆ ಎಷ್ಟು ಮಟ್ಟಿಗಿದೆ, ಜನರಿಗೆ ಆ ವಿಚಾರಗಳ ಬಗ್ಗೆ ಎಷ್ಟು ಮಾಹಿತಿ ಇದೆ ಅನ್ನೋದರ ಮೇಲೆ ಯೋಜನೆಗಳ ಯಶಸ್ಸು ನಿರ್ಧಾರ ಆಗುವಂಥದ್ದು. ಹಾಗಾಗಿ ನೆಕ್ಸ್ಟ್ ವರದಿ ಮಂಡನೆ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಸಲಹೆ ಸೂಚನೆಗಳಿರ್ಬೋದು ಅಥವಾ ನೀತಿಗಳಿರ್ಬೋದು ಅದನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಸಂದರ್ಭದಲ್ಲಿ ನನಗೆ ಯೋಜನೆ ಬಗ್ಗೆ ಹಾಗೂ ಸಾಮಾಜಿಕ ಪರಿಷತ್ ಬಗ್ಗೆ ಪ್ರಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಎಲ್ಲರನ್ನು ಅಭಿಸುತ್ತಾ ಸಮಗ್ರ ಶಿಕ್ಷಣ ಯೋಜನೆ ಹಾಗೂ
ಖರ್ಚು ವೆಚ್ಚದ ಬಗ್ಗೆ ಅಥವಾ ಇದು ವರದಿಯಲ್ಲಿ ಹೇಳಿದ್ರು ಅಥವಾ ಆಕ್ಚುಲಿ ಇಲ್ಲ ಸುಮ್ಮನೆ ಆ ಥರ ಏನಾದರೂ ನಿಮ್ಮಲ್ಲಿ ಇದ್ರೆ ಹೇಳ್ಬೋದು. ಎಲ್ಲ ಸರಿ ಇದೆಯಾ? ಸರಿ ಇದೆ, ಸರಿ ಇದೆ.
ಹೊರಟರು. ಆವಾಗೇನು ಅದನ್ನು ಮತ್ತೆ ಶಾಲೆ ಮನೆಗೆ ಹೋಗಿ ಮಕ್ಕಳ ಪೋಷಕರಿಗೆ ಹೇಳ್ತಾರೆ. ಪೋಷಕರಿಗೆ ಅದನ್ನು ಕೇಳ್ಕೊಳ್ಳೋಷ್ಟು ಅದನ್ನ ಯಾಕೆ ಹೊಡೆದಿದ್ದಾರೆ, ಏನು ತಪ್ಪು ಮಾಡಿದ್ದೀನಿ ಒಂದು ಮಾತು ಕೇಳಲ್ಲ. ಹೊಡೆದಿದ್ದಾರೆ ಅದು ದೊಡ್ಡ ವಿಚಾರ. ಮತ್ತೆ ಶಾಲೆಗೆ ಅವರು ಬರೋದಲ್ಲದೆ ಬೇರೆಯವ್ರನ್ನು ಕರ್ಕೊಂಡು ಬರ್ತಾರೆ. ಅಲ್ಲಿ ಇದೆಲ್ಲ ಬೇಕಿಲ್ಲ. ನಾವು ಪ್ರಶ್ನೆ ಮಾಡ್ಕೊಳ್ಳೋಂಥ ಒಂದು ವಿಷಯ. ಮಕ್ಕಳು ಅವರಿಗೆ ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸದೆ ಹೋದ ಸಂದರ್ಭದಲ್ಲಿ ಇಲ್ಲಿ ಹೋಗ್ತಾ ಇದೆ. ಮತ್ತೆ ಅದೊಂದು ಮಾತಿಗೆ ಸ್ಟೇಷನ್ ಅಲ್ಲಿ ಹೋಗಬೇಕು, ಯಾರು ಹೋಗಿದ್ದಾರೆ ಅವ್ರು ಹೇಳಿದ್ದಾರೆ ಎಲ್ಲ ಆಗಲಿಕ್ಕೆ ಮೂಲ ಕಾರಣ ಪೋಷಕರನ್ನು ಅಸಡ್ಡೆ ಇದೆ. ಹಾಗಾಗಿ ನಮ್ಮ ಗುರುತರವಾದ ಜವಾಬ್ದಾರಿನ ನಾವು ಉಳಿಸ್ಕೊಳ್ತಾ ಇದ್ದೀವಿ, ತಪ್ಪಿಸ್ಕೊಳ್ತಾ ಇದ್ದೀವಿ, ಅದನ್ನು ಬೇರೆಯವರಿಗೆ ಹಾಕ್ತಾ ಇದ್ದೀವಿ. ಇದು ಕೂಡ ಒಂದು ಮುಖ್ಯ. ಅಂದರೆ ಶಾಲೆಯಲ್ಲಿ ಮಕ್ಕಳನ್ನು ದಾಖಲು ಮಾಡಿದ ಕೂಡಲೇ ನಮ್ಮ ಜವಾಬ್ದಾರಿ ಹೋಗಬೇಕು. ಬೇರೆ ಇತ್ತು ಅದು ಶಾಲೆಯಲ್ಲಿ ಶಿಕ್ಷಕರು ಕೊಡಬೇಕು. ಅವರು ಕಲಿಸ್ತಾ ಇಲ್ಲ. ಸೊ ಅವರು ಕಲಿಸಿದನ್ನು ನಾವು ಮತ್ತೆ ಮನೆಯಲ್ಲಿ ಎಷ್ಟು ಮಕ್ಕಳ ಜೊತೆ ಕೂತು ಅದರ ಬಗ್ಗೆ ಸ್ವಲ್ಪ ಇದು ಮಾಡಿದ್ರೆ ಅನುಕೂಲ ಮುಖ್ಯ ಆಗುತ್ತೆ. ಸೊ ಎಲ್ಲವನ್ನು ಯೋಚನೆ ಮಾಡಿದಾಗ ಒಂದಕ್ಕೊಂದು ಅದು ಲಿಂಕ್ ಇದೆ. ಬಟ್ ನಾವು ಯಾವುದು ಪಾಲನೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಬೇಡಿಕೆಗಳು ಏನೇ ಇರ್ಬೋದು ಹೇಳ್ಕೊಳ್ಳಿ. ಸೊ ಅದು ಮುಂದೆ ಕಾರ್ಯರೂಪಕ್ಕೆ ಬಂದಾಗ ಆ ಟೈಮಲ್ಲಿ ಯಾರಾದರೂ ಪ್ರಯತ್ನ ಮಾಡಿದ್ದಾರೋ ಸೊ ಅವರಿಗೆ ಅನುಕೂಲ ಆಗುತ್ತೆ. ಏನಿಲ್ಲ ಅಂತ ಹೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡೋದು ಬೇಡ. ಇದ್ರೆ ಅನ್ಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಆ ಹೊರಗಿರೋದು ನಮ್ಮ ಅನುಮೋದನೆ ಬೇಕು. ಅವರಿಗೆ ಯಾರು ಕೊಡ್ತೀರಾ? ವರದಿ ಬಗ್ಗೆ ಮಾತ್ರ ಮತ್ತೆ
ಹೇಳಿದ್ದಾರೆ, ಅವರು 4 ಹಿರಿಯರು ಫೋನ್ ಬರ್ತಾರೆ ಶಾಲೆಗೆ ಮಕ್ಕಳು ಹೊರಗಿದ್ದಾರೆ, ಅದೇ ನೋಡಿ ಇಲ್ಲಿ ನೋಡಿ ಮಕ್ಕಳು ಎಲ್ಲಿ ಹೋಗಿದ್ದಾರೆ ನೋಡಿ. ಮಕ್ಕಳು ಶಾಲೆ ಅವರ ಶಾಲೆಯಿಂದ ಮಕ್ಕಳು ಹೊರಗಿದ್ದು ನಾವು ಹೋಗ್ಬೇಕು. ಮಕ್ಕಳಿಗೆ ಯಾವುದೇ ಇಲಾಖೆ ಸೌಲಭ್ಯ ಕೊಡುವಾಗ ಅನುಷ್ಠಾನಕ್ಕೆ ಶಿಕ್ಷಕರು ಇದು ಮಾಡಿ. ಮೊನ್ನೆ ನಾವು ದಸರಾ ರಜೆಯಲ್ಲಿ 40 ದಿನ ಮನೆ ಮನೆ ಭೇಟಿ ತಿಂದಿದ್ದೇವೆ. ಶಿಕ್ಷಕರು ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ, ಮಕ್ಕಳು 30 ದಿನ ಮನೆಯಲ್ಲಿದ್ದರು, ಶಿಕ್ಷಕರಿಲ್ಲಿದ್ದರು. ಶಿಕ್ಷಕರಲ್ಲಿ ಯಾವ್ಯಾವ ಹುದ್ದೆಯಲ್ಲಿ ಇರ್ತಾರೆ, ಮಕ್ಕಳ ಮೇಲೆ ಕೆಳಗೆ ಇಲಾಖೆಯಲ್ಲಿ ಯಾವುದು ನಮ್ಮದು ಆಗಲಿಲ್ಲ. ಶಿಕ್ಷಕರಿಗೆ ಯಾವ ರೀತಿ ಒಂದು ಹಿಂಸೆ ಆಗಿದೆ. ಇಲಾಖೆ ಅನೇಕ ಒತ್ತಡ, ಶಾಲೆಯೊಳಗೆ ಬರ್ತೇವೆ, ಅದ್ರ ಕಡೆಗೆ ಬಂದಿದೆ ಮಕ್ಕಳ ಬೆಳಗ್ಗೆ 4 ಗಂಟೆ ನೋಡಿ, ಅನಂತರ ಮಕ್ಕಳು ಮುಟ್ಟಿದ್ರ ನೋಡಿ, ಮಕ್ಕಳು ಮಧ್ಯಾಹ್ನ ಊಟ ಮಾಡಿದ್ರ ನೋಡಿ, ಮಕ್ಕಳಿಗೆ ಮನೆಗೆ ಮುಟ್ಟಿದ್ರ ನೋಡಿ, ಮಕ್ಕಳು ಮನೆಗೆ ಮುಟ್ಟಿದ್ದಾರೆ ನೋಡಿ, ಮಕ್ಕಳಿಗೆ ಹೊಟ್ಟೆ ನೋವು ಬಂದ ನೋಡಿ, ಬಂದ ಮಕ್ಕಳಿಗೆ ಏನೋ ಒಳ್ಳದ ಮಕ್ಕಳಿಗೆ ತಿಂದಿದ್ದಾರೆ ನೋಡಿ, ಯಾರು ಬಾಕಿದ್ದಾರೆ ನೋಡಿ. ಇವರು ಅದನ್ನ ಅಧಿಕಾರಿಗಳು ನಮ್ಮೆಲ್ಲರೂ ಅವರು ಇಲಾಖೆ ಇದ್ದಾರೆ, ನಮ್ಮ ಇಲಾಖೆ ಇದ್ದಾರೆ. ಹಾಗಾಗಿ ನಾವು ಒಂದು ಪುಸ್ತಕ ನಾವು ಹೇಳ್ಬೇಕಲ್ಲ, ಯಾಕೆ 8 ತರಗತಿ ಉಂಟು, ಅಧ್ಯಾಪಕರು 5 ಜನ ಇದ್ದೇವೆ. ಯಾವ ರೀತಿ ನಾವು ಈ ತರಗತಿ ವೇಳಾಪಟ್ಟಿ ಬರೆಯುವುದು? ಒಂದು ತರಗತಿಗೆ 1ರಿಂದ ಶುಕ್ರವಾರ ಸೋಮವಾರದಿಂದ ಶುಕ್ರವಾರ ಶನಿವಾರದವರೆಗೆ ಇಷ್ಟು ಪಾಠ 8 ಪಾಠ, ಶಿಕ್ಷಕರು 5 ಪಾಠ, 5 ಶಿಕ್ಷಕರು ಇದ್ದಾರೆ. ಯಾವ ರೀತಿ ನಾವು ಇಲಾಖೆಯ ಒಳಗೆ ನಮ್ಮ ವೇತನ ಒಬ್ಬ ಅಧ್ಯಾಪಕ ಎಷ್ಟು ಕಷ್ಟಪಡ್ಬೋದು, ಬೆಳಗಿಂದ ಸಂಜೆವರೆಗೆ ನಮ್ಮ ಟೀಚರ್ ಎಷ್ಟು ಕಷ್ಟಪಡ್ಬೋದು, ಅದು ನಮ್ಮಲ್ಲಿ ಬಂದ. ಹಾಗೆ ಕಮ್ಮಿ ಮನೆಗಳು ಖಾಸಗಿ ಶಾಲೆಗಳಿಗೆ ದುಡ್ಡು ಕಲಿತೀವಿ, ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ತೀವಿ. ಮನೆಯಲ್ಲಿ ತಂದೆ ಸಂಜೆ ಮಕ್ಕಳು 5 ಗಂಟೆಗೆ ಹೋದರೆ ಕೂಡ ಅಮ್ಮ ಪುಸ್ತಕ ಮಕ್ಕಳು ಧ್ಯಾನ ಮಾಡ್ತಾರೆ. ನಮ್ಮಲ್ಲಿ ಎಷ್ಟು ಇಲ್ಲಿ ನಮಗೆ ತಂದೆ ಶಾಲೆ ಫೋನ್ ಮಾಡ್ತಿದ್ದಾರೆ, ಇಲ್ಲಿ ನಮಗೆ ಏನು ನಿಮಗೆ ಮೊನ್ನೆ ಅಧ್ಯಕ್ಷರು ಮನೆಯಲ್ಲಿ ಅಕ್ಕಿ ಕೊಟ್ಟಿದ್ದಾರೆ, ಶಾಲೆ ವ್ಯವಸ್ಥೆಗಳು ಮಕ್ಕಳಿಗೆ ಊಟ ಕೊಡಿ. ಈಗ ನಮಗೆ ಒಂದು ತಿಂಗಳ 90 ದಿನ ಆಯಿತು, ಬೇಳೆ ತೊಂದರೆ ಇಲ್ಲ, ಮತ್ತೆ ಊಟ ಕೊಡಿ. ನೋಡಿ ನಿನ್ನೆ ನಮ್ಮ ಅಡಿಗೆ ಸಿಬ್ಬಂದಿಯವರು ಸ್ಟ್ರೈಕ್ ಮಾಡಿದ್ರು. ಇವರು ನಾವು ಮನವೊಲಿಸಿ ಅವರನ್ನು ನಾವು ನಿನ್ನೆ ನೀವು ಪೋಷಕರು ಬಂದು ಅಡಿಗೆ ಮಾಡಬೇಕು, ಕಾರ್ಯಕ್ರಮದಲ್ಲಿ ಯಾವುದೇ ಲೋಪ ಆಗಬಾರ್ದು. ಲೋಪ ಆದರೆ ಮುಖ್ಯಪತಿಯರಿಗೆ ಈ ನಡುವೆ ನಾವು ವ್ಯವಸ್ಥೆಗೆ ಕೆಲಸ ಮಾಡಬೇಕಾಗಿದೆ. ನಮ್ಮನ್ನು ಕಲಿಸಬೇಕು
ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಮುಂದೆ ಮಾಡ್ತೇವೆ. ನಮ್ಮ ಶಾಲೆಗೆ 6 ವರ್ಷ ಈಗ ಹೇಳ್ತಿದ್ದೇನೆ ನಾವು. ನಮ್ಮ ಯಶಸ್ವಿ ಅಧಿಕಾರಿಗಳು ಹೇಳಿದ್ದಾರೆ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವಂತಹ 6 ವರ್ಷ ಯಾವ ಮಕ್ಕಳಿಗೆ ಆಗಿದೆ ನಮ್ಮ ಮಕ್ಕಳನ್ನು ಹೀಗೆ ಸೇರಿಸಿ ಆಂಗ್ಲ ಮಾಧ್ಯಮವಿದೆ. ಭರವಸೆ ಕೂಡ ಆಗಿದೆ. ನಮ್ಮ ಯಶಸ್ವಿಯ ಪಾತ್ರ ತುಂಬ ಇದೆ. ಶಿಕ್ಷಕರ ಸಹಕಾರ ಈಗಲೂ ಕೂಡ ಈ ಪೋಷಕರ ಸಹಕಾರ ಕೊಡ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲ ನಮ್ಮ ಶಾಲೆಯ ಶಿಕ್ಷಕ ವೃಂದ ಎಸ್ಎಲ್ಸಿ ಬಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೇ ರೀತಿ ಭರವಸೆ ಕೂಡ ಶಿಕ್ಷಕರ ವ್ಯವಸ್ಥೆ ಮಾಡಿಕೊಟ್ಟರೆ ಶಾಲೆ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಶಾಲೆ ನಡೀತದೆ. ನೀವೆಲ್ಲ ಸಹಕಾರ ಕೊಡಬೇಕು. ಎಲ್ಲ ಎಸ್ಎಲ್ಸಿ ಸರ್ವ ಸದಸ್ಯರಿದ್ದೀರಿ, ಪೋಷಕ ಬಂಧುಗಳಿದ್ದೀರಿ. ನಿಮ್ಮ ಶಾಲೆ ಉಳಿಬೇಕಿದ್ರೆ ನೀವೆಲ್ಲ ನಮ್ಮೊಟ್ಟಿಗೆ ಸಹಕಾರ ಕೊಡಲೇಬೇಕು. ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ನೀವೆಲ್ಲರ ಸಹಕಾರದಲ್ಲಿ ಶಾಲೆಯ ಮಕ್ಕಳು ಉಳಿಯಲಿ, ಶಾಲೆ ಬೆಳೀಲಿ ಅಂತ ವಿನಂತಿಸಿಕೊಳ್ತಾ ಈಗ ಮುಂದೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷರ ಅದು ಹೇಳೋದಂತೆ ಇಲ್ಲ. ಅಂದರೆ ಈಗ ಎಷ್ಟು ಮಾಹಿತಿ ಕೊಡುವಾಗ ನಮ್ಮ ಪೋಷಕರೆಲ್ಲ ಬರಬೇಕು. ಪೋಷಕರೆಲ್ಲ ಈ ಅರ್ಧ ಜನ ಇಲ್ಲ, ಮಾಹಿತಿ ಗೊತ್ತಾಗಬೇಕಂದ್ರೆ ಬರಬೇಕು. ಅದೊಂದು ಮಾತು ಅಷ್ಟೇ. ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಡೇಸಿ ಮುಖರ್ಜಿಯವರು ನಡೆಸಿದ್ದಾರೆ. 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಈ ಕಾರ್ಯಕ್ರಮದ ಈ 3ನೇ ದಿನದ ಈ ಸಭಾ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಸಚಿವ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದ. ಅದೇ ರೀತಿ ನಮ್ಮ ಕರೆಗೆ ಹೋಗ್ಬಿಟ್ಟು ತಪ್ಪ ಸಮಯಕ್ಕೆ ಹಾಜರಿದ್ದ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ಸುನೀಲ್ ಇವರಿಗೂ ಕೂಡ ಶಾಲೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮರಿಯಾ ಹಾಗೂ ಎಸ್ಟಿಎಂಸಿಯ ಸರ್ವ ಸದಸ್ಯರಿಗೂ ಕೂಡ ಹಾರ್ದಿಕ ಧನ್ಯವಾದ. ಅದೇ ರೀತಿ ತಾಲೂಕು ಪಂಚಾಯತಿಯಿಂದ ಈ ಸಾಮಾಜಿಕ ಪರಿಶೋಧನೆ ಇದರ ನೋಡಲ್ ಅಧಿಕಾರಿಯಾದಂತಹ ಶ್ರೀಯುತ ಹರೀಶ್ ಜಿ ಇವರು 23-24ನೇ ಸಾಲಿನ ಅನೇಕ ವಿಷಯಗಳನ್ನು ನಿಮ್ಮ ಮುಂದಿಟ್ಟರು. ಅದೇ ರೀತಿ ಪೋಷಕರಿಗೆ ಅನೇಕ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು. ಇವರಿಗೆ ನಮ್ಮ ಶಾಲೆಯ ಪರವಾಗಿ, ಎಸ್ಟಿಎಂಸಿಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಸಭೆಯಲ್ಲಿ ಹಾಜರಿದ್ದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ರುಕ್ಮಿಣಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಅದೇ ರೀತಿ ನಮ್ಮ ಈ ಸಾಮಾಜಿಕ ಪರಿಶೋಧನಾಕ್ಕೆ 3 ದಿನದಿಂದ ತಾಲೂಕು ಪಂಚಾಯತಿನ ಸಿಬ್ಬಂದಿಯವರು ಹಾಜರಿದ್ದು ನಮ್ಮ ಅನುದಾನವನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕಿಸಿದ್ದೀವಿ. ನಿಮಗೂ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕ ಧನ್ಯವಾದ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಸಹೋದ್ಯೋಗಿ ಬಂಧುಗಳಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು